ಇನ್ನು ಜಾತಿಗಣತಿ ಜ್ವಾಲೆ ದಿನಕ್ಕೊಂದು ದಿಕ್ಕಿಗೆ ಹೋಗ್ತಾ ಇದೆ. ಇಷ್ಟು ದಿನ ಸಮಸ್ಯೆಗಳ ಸುಳಿಯಲ್ಲಿ ಸರ್ವೆ ನಡೀತಾ ಇತ್ತು. ಇದೀಗ ಬಿಜೆಪಿ ನಾಯಕರು ಕೂಡ ಸರ್ವೆ ವೇಳೆ ನಾವು ಮಾಹಿತಿ ಕೊಡಲ್ಲ, ಜನರು ದಾಖಲೆ ಕೊಟ್ಟರೆ ನಿಮ್ಮ ಯೋಜನೆಗಳಿಗೆ ಕತ್ತರಿ ಬೀಳುತ್ತೆ ಅಂತ ಕಿಡಿಕಾರಿದ್ದಾರೆ. ಶಿಕ್ಷಕರ ಅಮಾನತು, ಗಣತಿಯಲ್ಲಿ ಗೊಂದಲ, ಕೆಲ ಸಮುದಾಯಗಳ ಜನರ ಅಪಸ್ವರ, ಹೀಗೆ ಹಲವು ವಿರೋಧಗಳ ಮಧ್ಯೆ ರಾಜ್ಯದಲ್ಲಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ವೇಗ ಪಡೆದುಕೊಂಡಿದೆ. ಆದರೆ ಹೈಕೋರ್ಟ್ ಮಧ್ಯಂತರ ಆದೇಶ ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹೊಸ ದಾಳ ಉರುಳಿಸಿದೆ. ಮಾಹಿತಿ ಕೊಟ್ರೆ ರೇಷನ್ ಕಟ್, ನಾನು ದಾಖಲೆ ಕೊಡಲ್ಲ. ಜಾತಿ ಗಣತಿ ಬಹಿಷ್ಕರಿಸಲು ಕರೆ ಕೊಡ್ತಾ ರಾಜ್ಯ ಬಿಜೆಪಿ. ಎಸ್, ಸಮೀಕ್ಷೆಯ ವಿರುದ್ಧ ಅಸಹಕಾರದ ದಾಳ ಉರುಳಿಸಿರುವ ಬಿಜೆಪಿ ಹೈಕೋರ್ಟ್ ಆದೇಶವನ್ನೇ ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿದೆ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಡ ಹೇರಿದ್ರೆ ಮಾಹಿತಿ ಕೊಡಬೇಡಿ, ಕೊಟ್ರೆ ನಿಮ್ಮ ರೇಷನ್ ಕಟ್ ಆಗುತ್ತೆ ಅಂತ ಜನರಿಗೆ ಕರೆ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ದಾಖಲೆ ಕೊಟ್ರೆ ಡೇಟಾ ಮಾರ್ಕೊಳ್ಬಹುದು, ನಾನ್ ದಾಖಲೆ ಕೊಡಲ್ಲ ಅಂದ್ರು. ಸಂಸದ ತೇಜಸ್ವಿ ಸೂರ್ಯ ಸಮೀಕ್ಷೆ ಬಹಿಷ್ಕರಿಸ್ತೀನಿ ಅಂದಿದ್ದಾರೆ. ನಿಮ್ಮ ಇನ್ಕಮ್ ಇರ್ಬೋದು, ಇವೆಲ್ಲ ವೈಯಕ್ತಿಕ ವಿಚಾರಗಳಿರ್ತದೆ, ಅದನ್ನ ಕೊಟ್ಟರೆ ಅದನ್ನ ಅವರು ನಿಮ್ಮ ರೇಷನ್ ಕಾರ್ಡ್ ಕಿತ್ತಾಕಕ್ಕೆ ಯೂಸ್ ಮಾಡ್ತಾರೆ. ನಿಮ್ಮ ಹಾಸ್ಪಿಟ್ಲ್ ಬಿಲ್ಲು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಮ್ಗೆ ಸಿಗುವಂಥ ಸೌಲಭ್ಯಕ್ಕೆ ಕಟ್ ಮಾಡೋಕ್ಕೆ ಇದನ್ನೆಲ್ಲ ಉಪಯೋಗ ಮಾಡ್ಕೊತಾರೆ. ಯಾವ ಆಧಾರದ ಮೇಲೆ ಇವ್ರ ಇನ್ಕಮ್ಮು ಇತ್ಯಾದಿ ಎಲ್ಲ ಕೇಳ್ತಾರೆ, ಅದಕ್ಕೆ ನಾನಂತೂ ಡಿಸೈಡ್ ಮಾಡಿ ನಾನು ಕೊಡಲ್ಲ. ನಾನು ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಅವ್ರು ಬಂದರೆ ನಾನಾತು ನಮ್ಮ ಮನೆಯವ್ರಿಗಾತು ಕೊಡಲ್ಲ. ನ್ಯಾಯಾಲಯ ಬಹಳ ಸ್ಪಷ್ಟವಾಗಿರುವಂಥ ಒಂದು ಆದೇಶವನ್ನು ನೀಡಿದೆ. ಈ ಜಾತಿ ಸಮೀಕ್ಷೆ ಕಂಪಲ್ಸರಿ ಅಲ್ಲ, ನಾನು ಬಹಿಷ್ಕಾರ ಹಾಕ್ತಾ ಇದ್ದೀನಿ, ತಾವೆಲ್ಲರೂ ಬಹಿಷ್ಕಾರ ಹಾಕಬೇಕು ಅಂತ ಹೇಳಿ ರಾಜ್ಯದ ಪ್ರಜ್ಞಾವಂತ ನಾಗರಿಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಬಿಜೆಪಿ ಸಲಹೆಯನ್ನ ಕಸದ ಬುಟ್ಟಿಗೆ ಸೇರಿ ಸಿಎಂ ಗರಂ. ಬಿಜೆಪಿ ನಾಯಕರ ಈ ಕರೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಬಿಜೆಪಿ ಸಲಹೆಯನ್ನ ಕಸದ ಬುಟ್ಟಿಗೆ ಸೇರಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡೋ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಹಾರದಲ್ಲಿ ಬಿಜೆಪಿಯವರ ಮೈತ್ರಿ ಸರ್ಕಾರವೇ ಜಾತಿ ಆಧಾರಿತ ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ನಡೆಸಿದೆ. ಇದೇ ರೀತಿ ತೆಲಂಗಾಣದಲ್ಲೂ ನಡೆದಿದೆ. ಆಗೆಲ್ಲ ಬಿಜೆಪಿ ನಾಯಕರು ಯಾಕೆ ಬಾಯಿ ಮುಚ್ಚಿ ಕೂತಿದ್ರು? ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರವೇ ಜಾತಿ ಗಣತಿಗೆ ಮುಂದಾಗಿದೆ. ಈಗಲಾದ್ರೂ ಬಿಜೆಪಿಯವರು ಬಹಿರಂಗವಾಗಿ ಇದರ ವಿರುದ್ಧ ಮಾತನಾಡಲಿ. ರಾಜ್ಯ ಬಿಜೆಪಿ ನಾಯಕರ ತಲೆಬುಡವಿಲ್ಲದ ಸಲಹೆಯನ್ನ ಕಸದ ಬುಟ್ಟಿಗೆ ಎಸೆದು ಜನಪರ ಕಾಳಜಿಯ ಸಾಮಾಜಿಕ ಹಾಗೂ ಶೈಕ್ಷಣಿಕ ಗಣತಿಗೆ ಅಗತ್ಯ ಮಾಹಿತಿ ನೀಡಿ ಸಹಕರಿಸಬೇಕು ಅಂತ ನಾಡಿನ 7 ಕೋಟಿ ಜನರಲ್ಲಿ ಮನವಿ ಮಾಡ್ತೇನೆ. ಸಿಎಂ ಸಿದ್ದರಾಮಯ್ಯ ಆಕ್ರೋಶಕ್ಕೂ ಬಿಜೆಪಿ ತಿರುಗೇಟು ಕೊಟ್ಟಿದೆ. ಸಿದ್ದರಾಮಯ್ಯ ಮನೆಯಲ್ಲಿ ಜಾತಿ ಗಣತಿ ಸಿದ್ಧವಾಗುತ್ತೆ ಅಂತ ಅಶೋಕ್ ಆರೋಪಿಸಿದ್ದಾರೆ. ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಕೇಂದ್ರ ಸರ್ಕಾರದ ಸಮೀಕ್ಷೆ ಮಾಹಿತಿಯನ್ನೇ ಪಡೆದು ಯೋಜನೆ ರೂಪಿಸಿ ಅಂತ ತಿಳಿದಿದ್ದಾರೆ. ನಿಮ್ಗೆ ಯಾವ ಜಾತಿಗಳು ಬೇಕೋ ಆ ಜಾತಿನ ವೈಭವೀಕರಿಸ್ಕೊಳ್ಳೋದು, ಯಾವ ಜಾತಿ ನಿಮ್ಗೆ ವೋಟ್ ಹಾಕಲ್ಲೋ ಆ ಜಾತಿಗಳನ್ನ ಕೆಳಗಡೆ ತಳ್ಳೋದು. ಇದು ರಾಜ್ಯದ ಜಾತಿ ಗಣತಿ ಅಲ್ಲ, ಇದು ಸಿದ್ದರಾಮಯ್ಯನವರ ಜಾತಿ ಗಣತಿ. ಸಿದ್ದರಾಮಯ್ಯನ ಮನೆಯಲ್ಲೇ ತಯಾರಾಗ್ತದೆ ಈ ಜಾತಿ ಗಣತಿಯ ಪುಸ್ತಕ. ಯಾರು ಇವತ್ತು ಕೇಂದ್ರ ಸರ್ಕಾರಕ್ಕೆ ಇದನ್ನ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿರ್ಬೇಕಾದ್ರೆ ಇವ್ರಿಗೆ ಕೇಂದ್ರ ಸರ್ಕಾರ ಮಾಡ್ತಿದ್ರೆ ಅದನ್ನು ತಗೊಂಡು ನೀವು ಉಪಯೋಗಿಸ್ಕೊಂಡು ಆಡಳಿತ ಮಾಡಿ. ಇನ್ನು ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟ ಡಿಕೆ ಸುರೇಶ್, ನೀವೆಲ್ಲ ಹಿಂದೂ ಅಂತಾನೆ ಬರೆಸಿ ನಿಮ್ಮ ಕಾರ್ಯಕರ್ತರಿಗೆ ಕರೆ ನೀಡಿ ಅಂತ ಸವಾಲು ಹಾಕಿದ್ರು. ಇದಕ್ಕೆ ವಿಜಯೇಂದ್ರ ಪಂಚ್ ಕೊಟ್ಟಿದ್ದಾರೆ. ನಾವು ಹಿಂದೂ ಅದನ್ನ ಬಿಟ್ಟು ಬೇರೇನು ಹೇಳೋದು ಬೇಡ, ಕರೆ ಕೊಡ್ಲಿ ಅವ್ರು ಬಿಜೆಪಿಯ ಕಾರ್ಯಕರ್ತರಿಗೆ, ಅವ್ರು ಕರೆ ಕೊಡ್ಲಿ. ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಲ್ಲುವಂತ ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ಹಿಂದೂ ಸಮಾಜವನ್ನ ಒಡೆಯುವಂತ ಕೆಲಸ ರಾಜಕೀಯ ಪಕ್ಷಗಳು ಮಾಡಬಾರ್ದು, ರಾಜಕೀಯ ನಾಯಕರುಗಳು ಕೂಡ ಮಾಡಬಾರ್ದು. ರಾಜಕೀಯ ನಾಯಕರ ಈ ಸಮರದ ಮಧ್ಯೆ ಜನಸಾಮಾನ್ಯರಲ್ಲೂ ಗೊಂದಲಗಳು ಮುಂದುವರೆದಿವೆ. ಚಿಕ್ಕಮಗಳೂರಿನಲ್ಲಿ ಸಮೀಕ್ಷೆಗೆ ತೆರಳಿದ್ದ ಶಿಕ್ಷಕಿ ಜೊತೆ ಮೆಸ್ಕಾಂ ಇಂಜಿನಿಯರ್ ಗಲಾಟೆ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಒಕ್ಕಲಿಗ ಅಂತ ಹೇಳಿದ್ರೆ ಗೌಡ ಅಂತ ಬರೀತಿದ್ದಾರೆ ಅಂತ ಒಕ್ಕಲಿಗ ಮುಖಂಡರು ಗರಂ ಆಗಿದ್ರು. ಈ ಮಧ್ಯೆ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಗಣತಿದಾರರನ್ನ ಅಮಾನತು ಮಾಡೋ ಸರದಿಯೂ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, TV9.